ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂದರೆ ಪ್ರಪಂಚದಲ್ಲಿ ಜ್ಞಾನದಷ್ಟು ತೀವ್ರವಾಗಿ ಪವಿತ್ರಗೊಳಿಸುವಂತಹ ವಸ್ತು ಬೇರೆ ಇಲ್ಲ. ಅಂದರೆ ನಮ್ಮ ಸ್ವಯಂ ಶುದ್ಧೀಕರಣಕ್ಕಾಗಿ ಹೇಳಿದಂಥ ವಾಕ್ಯ. ನಾವು ಪ್ರತಿನಿತ್ಯ ಸ್ನಾನವನ್ನು ಮಾಡ್ತೇವೆ. ಅದು ನಮ್ಮ ಶರೀರವನ್ನು ಶುದ್ಧವಾಗಿಡಲಿಕ್ಕೆ ಮಾಡಬೇಕಲ್ಲ. ಆಮೇಲೆ ಇನ್ನು ಶರೀರದ ಜೊತೆಗೆ ನಮಗೆ ದೇವರು ಮನಸ್ಸನ್ನು ಕೊಟ್ಟಿದ್ದಾನೆ. ಮನಸ್ಸನ್ನು ಪರಿಶುದ್ಧವಾಗಿಡಲಿಕ್ಕೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಸೊ ಧ್ಯಾನ ಮಾಡೋದ್ರಿಂದ ಮನಸ್ಸು ಪರಿಶುದ್ಧವಾಗುತ್ತೆ. ಹಾಗಾದರೆ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಳ್ಳೋದು ಯಾಕೆ ಅಂತಂದರೆ, ಅನೇಕ ಕಾಯಿಲೆಗಳಿಂದ ಮುಕ್ತರಾಗಲಿಕ್ಕೆ. ಶರೀರ ಶುದ್ಧವಾಗಿದ್ದರೆ ಶರೀರಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರೋಲ್ಲ. ಮನಸ್ಸು ಪರಿಶುದ್ಧವಾದರೆ ಮಾನಸಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರಲ್ಲ, ಮನಸ್ಸಿನ ಒತ್ತಡದಿಂದ ಬರುವಂಥವೆಲ್ಲನೂ ನಿವಾರಣೆ ಆಗುತ್ತೆ. ಹಾಗಾದರೆ ಮನಸ್ಸನ್ನು ಶುದ್ಧಗೊಳಿಸುವಂಥ ವಿಧಾನ ಧ್ಯಾನ, ಮೆಡಿಟೇಷನ್ ಅಂತ ಹೇಳ್ತೇವಲ್ಲ, ಅದನ್ನು ಪ್ರತಿನಿತ್ಯ ನಾವು ಅನುಸಂಧಾನ ಮಾಡಬೇಕು. ಇದನ್ನು ನಿತ್ಯ ಪರಿಪಾಲನೆ ಮಾಡುವುದರಿಂದ ನಮ್ಮ ಆರೋಗ್ಯ, ಮನಃಶಾಂತಿ ಮತ್ತು ಆತ್ಮವಿಶ್ವಾಸ ಇವೆಲ್ಲ ಜಾಸ್ತಿ ಆಗ್ತವೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಆಗಲೇ ನಮ್ಮ ಸಂಪ್ರದಾಯದಲ್ಲಿ ಇದ್ದಂತಹ ಯೋಗಾಭ್ಯಾಸವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಿದ್ದು ತಮಗೆ ಗೊತ್ತಿದೆ. ಇತ್ತೀಚೆಗೆ ಧ್ಯಾನವನ್ನು ಕೂಡ ಅಂತಾರಾಷ್ಟ್ರೀಯ ಒಂದು ದಿನಾಚರಣೆ ಅಂತ ಆಚರಿಸಬೇಕು ಅಂತ ಪ್ರಸ್ತಾವನೆ ಬಂದು ಸ್ವೀಕಾರವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಧ್ಯಾನ ದಿವಸ ಅಂತ ಆಚರಣೆ ಮಾಡ್ತಾರೆ ಡಿಸೆಂಬರ್ ತಿಂಗಳಲ್ಲಿ. ಹಾಗಾದರೆ ಇದಕ್ಕೆ ಮನ್ನಣೆ ಕೊಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಅದರ ಬಗ್ಗೆ ಸಾಕಷ್ಟು ಒಂದು ತಿಳುವಳಿಕೆಯನ್ನು, ಅರಿವನ್ನು ಪಡೆದಿರಬೇಕು. ಅದನ್ನು ನಮ್ಮ ದೇಶದಲ್ಲಿ ಸನಾತನವಾಗಿರುವಂತಹ ವಿದ್ಯೆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇತ್ಯಾದಿಗಳನ್ನು ಹೇಳಬೇಕಾದ್ರೆ ಧ್ಯಾನಕ್ಕೆ ಮಹತ್ವ ಭಾಳ ಇದೆ. ಧ್ಯಾನದಿಂದ ಮನಃಶುದ್ಧಿ ಆಗಬೇಕಾದ್ರೆ ನಾವು ಸರಳವಾದಂತಹ ಸೂತ್ರಗಳನ್ನು ಅನುಸರಿಸುವ. ಅಂದರೆ ಒಂದೊಂದೇ ಸಂಚಿಕೆಯಲ್ಲಿ ಸ್ವಲ್ಪ ಸ್ವಲ್ಪ ನೋಡುವ. ಇವತ್ತು ಧ್ಯಾನದ ಒಂದು ಸಹಜ ಪ್ರಕ್ರಿಯೆ ಏನಂದರೆ, ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಅಂತರ್ಮುಖವಾಗಬೇಕು. ಅಂತರ್ಮುಖವಾದಾಗ ಅನೇಕ ಯೋಚನೆಗಳು ಬರಲಿಕ್ಕೆ ಶುರುವಾಗ್ತವೆ. ಮುಂಚೆನೂ ಬರ್ತಿರ್ತವೆ. ಆ ಯೋಚನೆಗಳನ್ನು ತಡೆಯಬಾರ್ದು. ಬರಬಾರ್ದು ಅಂದರೆ ಏನಾಗುತ್ತೆ? ಯೋಚನೆಗಳು ಹೆಚ್ಚಿಗೆ ಪ್ರಮಾಣದಲ್ಲಿ ಬರ್ತವೆ. ಅದನ್ನು ಡೂ ನಾಟ್ ರೆಸಿಸ್ಟ್ ದ ಥಾಟ್ಸ್. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು, ಯಾವುದೇ ಯೋಚನೆ ಬಂದರೆ ತುಂಬ ಚೆನ್ನಾಗಿದೆಯಲ್ಲ ಅಂತ ಅದನ್ನು ಹಿಂಬಾಲಿಸ್ಕೊಂಡು ಹೋಗಬಾರ್ದು. ತುಂಬ ಇಂಪಾರ್ಟೆಂಟ್ ಇದು. ನಾವು ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ಹಿಂಬಾಲಿಸಿಕೊಂಡು ಹೋಗೋದ್ರಿಂದ ನಾವು ಸಿಕ್ಕಾಕೊಳ್ತೇವೆ. ಒಳ್ಳೆಯದಿರಲಿ ಕೆಟ್ಟದಿರಲಿ, ಆ ಸಿಕ್ಕಾಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಸೊ ಲೆಟ್ ಅಸ್ ನಾಟ್ ಗೆಟ್ ಸ್ಟಕ್ ಇನ್ ದ ಪ್ರೊಸೆಸ್ ಆಫ್ ಥಾಟ್ಸ್. ಎಷ್ಟೋ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಯೋಚನೆಗಳು ಧ್ಯಾನದಲ್ಲಿ ಬರಬಾರ್ದು. ನಿಜವಾಗಿ ನೋಡಿದರೆ ಧ್ಯಾನದಲ್ಲಿ ಯೋಚನೆಗಳು ಬರೋದು ಸಹಜ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಜನ ನಮಗೆ ಭೇಟಿ ಆಗ್ತಾರಲ್ಲ, ಅಷ್ಟು ಜನರ ಮಧ್ಯದಲ್ಲಿ ನಾವು ಜೀವನ ನಡೆಸ್ತೇವೆ. ನಮ್ಮ ಜೀವನ ನಡಿಬೇಕಾದ್ರೆ ನಮ್ಮ ಎದುರುಗಡೆ ಯಾರು ಬರಬಾರ್ದು, ನಾನು ಒಬ್ಬನೇ ಹೋಗಿ ಬರಬೇಕು ಅಂದರೆ ಆಗೋಲ್ಲ. ಹೇಗೆ ಜನರ ಮಧ್ಯದಲ್ಲಿ ನಾವು ಇದ್ದುಕೊಂಡು ಜೀವನ ನಡೆಸ್ತೇವಲ್ಲ, ಹಾಗೆ ಯೋಚನೆಗಳ ಮಧ್ಯದಲ್ಲಿ ಇದ್ದುಕೊಂಡು ನಾವು ಏನು ಮಾಡಬೇಕಾಗಿದೆ? ಧ್ಯಾನ ಮಾಡಬೇಕಾಗಿದೆ. ಸೊ ಯೋಚನೆಗಳು ಧ್ಯಾನದ ಅವಿಭಾಜ್ಯ ಅಂಗ. ಇದನ್ನು ಅರ್ಥ ಮಾಡಿಕೊಂಡು ನಾವು ಬೇಸಿಕ್ ಮೆಡಿಟೇಷನ್, ಮೂಲವಾದಂತಹ ಒಂದು ಸಹಜ ಪ್ರಕ್ರಿಯೆ ಧ್ಯಾನವನ್ನು ಅನುಸರಿಸಿದರೆ ನಮಗೆ
ಸರಿಯಾದ ಒಂದು ಸಿದ್ಧಿ ಧ್ಯಾನದಲ್ಲಿ ಆಗುತ್ತೆ. ಅದನ್ನು ಸ್ವಲ್ಪ ಸಮಯ ಮಾಡುವ. ಎಲ್ಲರೂ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಶರೀರ ಹಗುರವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ಆರಾಮಾಗಿ ಕೂತ್ಕೊಂಡಿರಬೇಕು. ಆಸನ ಸುಖವಾಗಿರಬೇಕು. ನಿದ್ದೆ ಬರೋ ಥರ ಕೂತ್ಕೋಬಾರ್ದು. ಸಾಧ್ಯವಾದಷ್ಟು ನೇರವಾಗಿರಲಿ. ಕುರ್ಚಿ ಮೇಲೆ ಕೂತರೂ ಪರವಾಗಿಲ್ಲ, ನೆಲದ ಮೇಲೆ ಕೂತ್ಕೊಂಡ್ರೂ ಪರವಾಗಿಲ್ಲ. ಸರಳವಾಗಿ ಸಹಜವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಅಂತರ್ಮುಖವಾಗೋದಂದರೆ ಮನಸ್ಸಿನ ಒಳಗಡೆ ಬರುವಂತಹ ಯೋಚನೆಗಳನ್ನು ತಾತ್ಸಾರ ಮಾಡುವುದು. ಜಸ್ಟ್ ಇಗ್ನೋರ್ ಆಲ್ ಯುವರ್ ಥಾಟ್ಸ್. ಹೊರಗಡೆಯಿಂದ ಏನಾದರೂ ಶಬ್ದಗಳು ಕೇಳ್ತಾ ಇದ್ದರೆ ಅವುಗಳನ್ನು ತಾತ್ಸಾರ ಮಾಡಬೇಕು. ಜಸ್ಟ್ ಇಗ್ನೋರ್ ಆಲ್ ದ ಸೌಂಡ್ಸ್ ಫ್ರಮ್ ಔಟ್ಸೈಡ್. ಯಾವ ಶಬ್ದ ಕೇಳಿದ್ರೂ ಪರವಾಗಿಲ್ಲ, ಕಿರಿಕಿರಿ ಮಾಡ್ಕೋಬಾರ್ದು. ಯಾವ ಯೋಚನೆಯನ್ನು ಹಿಂಬಾಲಿಸ್ಕೊಂಡು ಹೋಗಬಾರ್ದು. ಡೋಂಟ್ ಪರ್ಸ್ಯೂ ಆರ್ ಫಾಲೋ ಎನಿ ಆಫ್ ಯುವರ್ ಥಾಟ್ಸ್. ಯಾವ ಯೋಚನೆಯಲ್ಲಿಯೂ ಮುಳುಗಬಾರ್ದು. ಸ್ವಲ್ಪ ಅಲರ್ಟ್ ಆಗಿದ್ಕೊಂಡು ಇದನ್ನು ಮಾಡ್ತಾಯಿದ್ರೆ ಪ್ರಾಕ್ಟೀಸ್ ಮಾಡಿ 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 ನಿಮಗೆ ಯೋಚನೆಯಿಂದ ಬಾಧೆಗಳು ಕಮ್ಮಿ ಆಗ್ತಾ ಬರ್ತವೆ. ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದೇನೆಂದರೆ ಯೋಚನೆಗಳು ಸಹಜವಾಗಿ ಬಂದೇ ಬರ್ತವೆ, ಅವನ್ನು ವಿರೋಧ ಮಾಡಬಾರ್ದು. ಹೀಗೆ 10-15 ನಿಮಿಷಗಳವರೆಗೂ ಧ್ಯಾನವನ್ನು ಮುಂದುವರಿಸಿ ಮನಃಶಾಂತಿಯನ್ನು ಪಡ್ಕೊಳ್ಬೋದು. ಉಸಿರಾಟ ಸಹಜವಾಗಿರಬೇಕು. ಪ್ರತಿಯೊಂದು ಉಸಿರಾಟಗಳನ್ನು ಸಹಜವಾಗಿ ಗಮನಿಸ್ತಾ ಇರಿ. ಜಸ್ಟ್ ಅಬ್ಸರ್ವ್ ದ ನ್ಯಾಚುರಲ್ ಬ್ರೇತ್. ಉಸಿರು ಹೇಗೆ ಒಳಗಡೆ ಬರುತ್ತೆ, ಹೇಗೆ ಹೊರಗಡೆ ಹೋಗುತ್ತೆ ಗಮನಿಸ್ತಾ ಇರಿ. ಸೊ ವೆನ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಥಾಟ್ಸ್, ಯು ವಿಲ್ ಬಿಕಮ್ ಸೈಲೆಂಟ್. ಶ್ವಾಸೋಚ್ಛ್ವಾಸಗಳನ್ನು ಗಮನಿಸ್ತಾ ಇದ್ದರೆ ನಾವು ಮೌನವಾಗಿಬಿಡ್ತೀವಿ. ಆ ಅಂತರ್ಮೌನ ಸ್ಥಿತಿ ಧ್ಯಾನ. ನಾವು ಉಸಿರಾಟ ಮಾಡಬೇಕಂತಿಲ್ಲ, ಅದು ನಡೀತಾ ಇರೋದನ್ನು ಗಮನಿಸ್ಬೇಕಷ್ಟೆ. ಜಸ್ಟ್ ಅಬ್ಸರ್ವ್. ಯಾವ ಯೋಚನೆ ಬಂದ್ರೂ ಅದನ್ನು ತಾತ್ಸಾರ ಮಾಡ್ತಾ ಇರಬೇಕು. ಜಸ್ಟ್ ಇಗ್ನೋರ್, ಲೆಟ್ ಗೋ, ಕಂಟಿನ್ಯೂ ಯುವರ್ ಮೆಡಿಟೇಷನ್. ಆರಾಮಾಗಿ ಶ್ವಾಸೋಚ್ಛ್ವಾಸಗಳ ಮೇಲೆ ಗಮನವಿಟ್ಟು ಸುಮ್ಮನೆ, ತುಂಬ ಸೀರಿಯಸ್ ಆಗಿ ಗಮನಿಸಬೇಕಾಗಿಲ್ಲ. ಜಸ್ಟ್ ಅಬ್ಸರ್ವ್ ದ ನ್ಯಾಚುರಲ್ ಬ್ರೀದಿಂಗ್. ಇದೇ ಸ್ಥಿತಿಯನ್ನು 15-20 ನಿಮಿಷಗಳವರೆಗೂ 30 ನಿಮಿಷಗಳವರೆಗೂ ಕ್ರಮೇಣವಾಗಿ ಮುಂದುವರಿಸ್ಕೊಂಡು ಹೋಗೋದೇ ಧ್ಯಾನ. ಪ್ರತಿನಿತ್ಯ ನಿಯಮಿತವಾಗಿ ಬೆಳಗ್ಗೆ, ಮಧ್ಯಾಹ್ನ ಅಥವಾ ಸಾಯಂಕಾಲ ಕೂಡ ಇದನ್ನು ಅನುಸಂಧಾನ ಮಾಡುವ ತುಂಬ ಸುಲಭವಾದಂಥ ಧ್ಯಾನ ಪದ್ಧತಿ. ಇದರ ಮುಂದಿನ ಭಾಗವನ್ನು ಮತ್ತೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ.